ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರೆಡಿ ಆಗಿದ್ದೀನಿ. ಇವತ್ತು ನಮ್ಮ ದೊಡ್ಡಮ್ಮವ್ರ ಮನೆ ಗೃಹ ಪ್ರವೇಶ ಇದೆ. ಇವತ್ತು ಬಂದು ಭಾನುವಾರ ಮತ್ತು ಸೋಮವಾರ 2 ದಿನ ಅವ್ರದ್ದು ಗೃಹ ಪ್ರವೇಶ ಇರೋದು. ನಮ್ಮ ಮನೆಯವರು ನೋಡಿ ಇಲ್ಲಿ ಕುತ್ಕೊಂಡಿದ್ದಾರೆ. ಈಗ ಏನಾದರೂ ಗಿಫ್ಟ್ ತರೋದಕ್ಕೆ ಇವಾಗ ಹೋಗ್ಬೇಕು ನಾವು. ಮತ್ತು ಪೂಜೆ ಒಂದು 6:30 7 o'clock ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೋ. ಪೂಜೆಗೂ ಕೂಡ ಹೋಗಬೇಕು. ನೋಡೋಣ ಯಾವ ಗಿಫ್ಟ್ ಸೆಲೆಕ್ಟ್ ಮಾಡ್ತೀವಿ ಏನು ಅಂತ. ಅಲ್ಲೂ ಕೂಡ ವಿಡಿಯೋ ಮಾಡ್ತೀನಿ. ಆದರೆ ಬನ್ನಿ, ಗೃಹ ಪ್ರವೇಶ ಹೇಗಾಗುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಹೋಗ್ತಾ ಇದ್ದೀವಿ ಗಾಯ್ಸ್. ನಾವು ಈಗ ಗಿಫ್ಟ್ ತರೋಕ್ಕೆ ನಮ್ಮಪ್ಪ ಬೈದ್ರಂತೆ ಬೆಳಗ್ಗೆನೇ ಹೋಗೋದು ಅಂತ. ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಯಾರು ಇಬ್ಬರು ಬರ್ತಾ ನಡ್ಕೊಂಡು ನೋಡಿ ಇದು ನಮ್ಮ ಅಪ್ಪ ಅವ್ರ ಮನೆ ದೀಪ ಹಚ್ಚಿದಾರಲ್ಲ, ಅದು ಇದೇ ನಮ್ಮ ಊರ್ಲಿ. ನೋಡಿ ಎಲ್ಲರೂ ಆಂಜನೇಯನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಜೈ ಶ್ರೀರಾಮ್. ಇವಾಗ ಟೈಮ್ ಆಗಿದೆ ಅಂತ ಹೋಗ್ತಾ ಇದ್ದೀರಿ. ನಾವೆಲ್ಲರೂ ಹೋಗ್ಬೇಕಂದ್ರೆ ಇದೊಂದು ರೈಲ್ವೆ ಗೇಟ್ ಹಾಕ್ಬಿಡ್ತಾರೆ. ಯಾಕಂದರೆ ನಮ್ಮ ಮನೆ ಹತ್ರನೇ ರೈಲ್ವೆ ಗೇಟ್ ಇರೋದ್ರಿಂದ ನಾವೇನು ತೊಗೋಬೇಕಂದ್ರೂ ಆ ಕಡೆ ಹೋಗಲೇಬೇಕು. ನೋಡಿ ರೈಲ್ವೆ ಗೇಟ್ ಹಾಕಿದ್ದಾರೆ. ಎಷ್ಟು ಸ್ಲೋ ಹೋಗ್ತಾ ಇದೆ ಈ ರೈಲ್ ಅಂತೂ. ಈಗ ಗೃಹ ಪ್ರವೇಶಕ್ಕೆ ಬಂದ್ವಿ. ನಾನು ಜ್ಯುವೆಲ್ರಿ ಶಾಪಲ್ಲಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ನಾನೇನು ತಗೊಂಡೆ ಅಂದರೆ ಕಾಮಾಕ್ಷಿ ದೀಪ ತೊಗೊಂಬಂದೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ವಿಡಿಯೋ ಮಾಡಬೇಕಿತ್ತು. ನಾನು ವ್ಯಾಪಾರ ಮಾಡೋ ಬಿರ್ಸಲ್ಲಿ ಮರ್ತುಬಿಟ್ಟಿದ್ದೀನಿ. ಹಂಗೆ ಬಂದ್ಬಿಟ್ಟೆ. ನೋಡಿ ಅಡುಗೆ ಮನೇಲಿ ಈ ಥರ ರೆಡಿ ಮಾಡಿದ್ದಾರೆ. ನೋಡಿ ದೇವ್ರ ಫೋಟೋ ಹೊಸದು ಇದು ತೊಗೊಂಬಂದಿದ್ದಾರೆ. ನಮ್ಮ ಮನೆ ದೇವರು ಬಂದು ವೆಂಕಟೇಶ್ವರ, ಎಲ್ಲರಿಗೂ ಗೊತ್ತು ಅಂತ ಅಂದ್ಕೊಳ್ತೀನಿ. ಆ ವೆಂಕಟೇಶ್ವರ ಫೋಟೋನ ಈ ಥರ ತೊಗೊಂಬಂದಿದ್ದಾರೆ. ಈಗ ಕೆಳಗಡೆ ಎಲ್ಲ ಒಂದು ಪೂಜೆ ಆಯಿತು. ಗಣಪತಿ ಪೂಜೆನೂ ಏನೋ ಆಯಿತು. ಈಗ ಮೇಲೆ ವಾಸ್ತುಶಾಂತಿ ಪೂಜೆನೂ ಏನೋ ಮಾಡ್ತಿದ್ದಾರೆ. ಇಲ್ಲಿ ಬರೆದಿದ್ದಾರೆ ನೆಲದಲ್ಲಿ ವಾಸ್ತುದು ಬರೆದ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ. ನಮ್ಮ ದೊಡ್ಡಮ್ಮನ ನೋಡಿರ್ತೀರ ಸಾಕಷ್ಟು ವಿಡಿಯೋಗಳಲ್ಲಿ. ನಮ್ಮ ದೊಡ್ಡಮ್ಮನ ಮತ್ತು ನಮ್ಮ ದೊಡ್ಡಪ್ಪನ ತೋರಿಸಿದ್ದೀನಿ ನಾನಂತೂ. ಇವರು ನಮ್ಮಪ್ಪವರು ದೊಡ್ಡ ಅಣ್ಣ, ಇವರೇ ಫಸ್ಟ್. ನೋಡಿ ಫ್ರೆಂಡ್ಸ್, ಗೃಹ ಪ್ರವೇಶಕ್ಕೆ ಈ ಥರ ರೆಡಿಯಾಗಿದ್ದೀನಿ. ಈ ಸೀರೆ ಬಂದು ವರಲಕ್ಷ್ಮಿ ಹಬ್ಬದ ಸೀರೆ. ಇವಾಗ ನಿನ್ನೆ ತಾನೇ ಸ್ಟಿಚ್ ಮಾಡಿಸಿ ಇವಾಗ ವೇರ್ ಮಾಡಿದ್ದೀನಿ. ಸ್ಯಾರಿ ಮತ್ತು ಬ್ಲೌಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸಿಂಪಲಾಗಿ ಈ ಥರ ರೆಡಿಯಾಗಿದ್ದೀನಿ. ಏರು ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಲೂಸ್ ಏರ್ ಬಿಟ್ಕೊಂಡಿದ್ದೀನಿ. ನಮ್ಮ ಮನೆಯವರು ನಾನು ಇವತ್ತು ಟ್ವಿನ್ನಿಂಗ್. ನಮ್ಮ ಮನೆಯವ್ರಿಗೆ ಕೆಲಸ ಇದೆ ಫ್ರೆಂಡ್ಸ್. ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಇವತ್ತು. ನನ್ನ ಮಗಳು ನೋಡ್ರಿ ರೆಡಿಯಾಗಲ್ಲಿ ಬರ್ತಾ ಅವಳೆ. ನಮ್ಮನೆ ಗ್ರೂಪ್ ರೇಷಕ್ಕೆ ಹಾಕಿದ್ದೆ, ವೇರ್ ಮಾಡಿದ್ದಾಳೆ. ಹಾಂ ನೋಡಿ ಆತೈತೆ. ನಾನು ಫೌಂಡೇಶನ್ ಏನೂ ಹಾಕಿಲ್ಲ ಫ್ರೆಂಡ್ಸ್, ಬರೀ ಸನ್ಸ್ಕ್ರೀನ್ ಹಾಕಿದ್ದೀನಿ ಅಷ್ಟೇ. ಸಾಕು ಬಿಡಪ್ಪ. ಪಾಪ ಇವ್ ನಾವು ಅದಕ್ಕೆ ಮಾಡಿದ್ರು ದೂರ ಮಾಡಕತ್ತದ ನೋಡಿ ಹೇಳಿದ್ರು ಅಮ್ಮ. ಈಗ ಚಂದ ಮಾಡಿ ರೈಟ್, ಥ್ಯಾಂಕ್ ಯು. ಇದು ಮೊಬೈಲ್ ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹ ಪ್ರವೇಶದ ಚಿಕ್ಕ ವ್ಲಾಗ್ ಇದಾಗಿತ್ತು. ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಫುಲ್ಲು ಬ್ಯುಸಿ 2 days ಫಂಕ್ಷನ್ ಮೇಲೆ ಫಂಕ್ಷನ್ನು. ಸರಿಯಾಗಿ ನಿದ್ದೆ ಇಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ. ಇವಾಗ ನಿದ್ದೆ ಮಾಡಿ ಎದ್ದು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.